ಚರ್ಚೆಯು ನಡೀತಾ ಇದೆ. ಕಳೆದ 28 ದಿವಸಗಳ ಹಿಂದೆ ಘಟನೆ ಆಯಿತು. ಇದುವರೆಗೂ ಸಹಿತ ಇಲ್ಲಿರುವಂತಹ ದುಃಖ ಹಾಗೇ ಇದೆ. ಅಪರೂಪಕ್ಕಾಗುವಂಥದ್ದು ಇದು. ಈ ಬಾರಿ ಅಂತೂ ಕೇರಳದಲ್ಲಿ ಆಗಿದೆ, ನಮ್ಮಲ್ಲಿ ಅನೇಕ ಕಡೆ ಆಗಿದೆ. ಮತ್ತು ಇದು ಮಾರ್ಗ ವಿಸ್ತರಣೆ ಆಗುವಂಥ ಸಂದರ್ಭದಲ್ಲಿ ಹೈವೇಯಲ್ಲಿ ನಮಗೆ ಬೇಸಿಗೆಯಲ್ಲಿ ಬಹಳ ಸಂತೋಷ ಆಗುತ್ತೆ, ಬೇಗವಾಗಿ ಹೋಗ್ಬೋದು, ಮಾರ್ಗ ಅಗಲ ಆಗಿದೆ, ಒಳ್ಳೆಯದಾಗಿದೆ ಅಂತ. ಆದರೆ ಅದನ್ನು ಇನ್ನು ಮೇಲೆ ಮೈನ್ ರೋಡ್ ಮಾಡುವಾಗ ಈ ಬರೆ ತೆಗೆಯುವಾಗ ಮಳೆಗಾಲವನ್ನು ಗಮನದಲ್ಲಿ ಇಟ್ಕೊಂಡು ತೆಗಿಬೇಕು ಅಂತ ನಾನು ಹೈವೇ ಅವರಲ್ಲಿ ಕೇಳ್ಕೊಳ್ತೇನೆ. ಈ ಯಾವಾಗಲೂ ಮಳೆಗಾಲದಲ್ಲಿ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿದೆ. ಬೇಸಿಗೆಯಲ್ಲಿ ನಮಗೆ ಸುಖ ಕೊಟ್ಟರೆ ಈಗ ಈ ಊರಿನವರಿಗೆ ಈಗ ನಾವೆಲ್ಲ ಹೋಗೋರು ದೂರದವರು, ನಾವು ಧರ್ಮಸ್ಥಳ ಧಾರವಾಡದಿಂದ ಹೋಗುವಾಗ ನಮಗೆ ಸಂತೋಷ ಆಗುತ್ತೆ, ಒಳ್ಳೆ ರೋಡ್ ಹೈವೇ ಆಗಿದೆ ಅಂತ. ಆದರೆ ಇಲ್ಲಿರುವಂಥ ಎಲ್ಲ ವಾಸಿಗಳಿಗೆ ತುಂಬ ಅಪಾಯ ಇದೆ. ಹಾಗಾಗಿ ಈ ಅಪಾಯವನ್ನು ರಕ್ಷಿಸಬೇಕು ಮತ್ತು ಹೊಸದಾಗಿ ಏನಾದರೂ ಅದಕ್ಕೆ ಆಲೋಚನೆ ಮಾಡಬೇಕು. ಮಣ್ಣು ತೆಗೆಯುವಾಗ ಅದು ಕೆಳಗೆ ಬೀಳದಂತೆ ಏನೇನು ಮಾಡಬೇಕು ಅನ್ನೋದನ್ನು ಅವ್ರು ಮಾಡಬೇಕು. ಮತ್ತು ಈ ಸರ್ಕಾರದಿಂದ ಏನಾಗುತ್ತೆ ಅದನ್ನು ಅವ್ರು ಕೊಟ್ಟಿದ್ದಾರೆ. ಇನ್ನೂ ನಾನು ನಮ್ಮ ರಾಜ್ಯಸಭೆಯಲ್ಲಿ ಇದನ್ನು ಪ್ರಶ್ನೆ ಎತ್ತಿ ಏನಾದರೂ ಸಹಾಯ ಇವರಿಗೆ ಮಾಡಲಿಕ್ಕೆ ಸಾಧ್ಯ ಖಂಡಿತ ನಾನು ಮಾಡಿದೆ. ನಮ್ಮ ಕ್ಷೇತ್ರದಿಂದ ಅನೇಕ ದಾನ ಮಾಡಿದೆ, ಇನ್ನೂ ಕೂಡ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ನಮ್ಮ ಕಾರ್ಯಕರ್ತರು ಇದ್ದಾರೆ ಇಲ್ಲಿ, ಅವರು ಏನು ಹೇಳ್ತಾರೆ, ಯಾರ್ಯಾರಿಗೆ ಏನೇನು ಸವಲತ್ತು ಕೊಡಬೇಕು ಅದು ಇನ್ನೂ ಕೊಡ್ತೇವೆ ನಾವು. ಈಗ ಮೃತದೇಹಗಳು ಏನೋ ನಾಪತ್ತೆಯಾಗಿದೆ, ಕಣ್ಮರೆಯಾಗಿದ್ದಾರೆ. ಅವರು ಕಾರ್ಯಾಚರಣೆ ನಡೀಬೇಕಂತ ಈಗಾಗಲೇ ಕುಟುಂಬಸ್ಥರು ಸಹಿತ ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾರ್ಯಾಚರಣೆ ಸಹಿತ ಸ್ಥಗಿತವಾಗಿದೆ. ಈ ವಿಚಾರವಾಗಿ ಏನಾದರೂ ನೀವು ಸರ್ಕಾರಕ್ಕೆ ಏನಾದರೂ ಒತ್ತಾಯ ನೀವು ಹೇಳಿದರೆ ನಾನು ಹೇಳ್ತೇನೆ, ಸರ್ಕಾರದಲ್ಲಿ ಹೇಳ್ತೇನೆ. ಅದು ಕೆಳಗಡೆ ಇರುವಂಥ ದೇಹಗಳನ್ನು ಹೊರತರುವಂಥ ವ್ಯವಸ್ಥೆ ಆಗಬೇಕು ಅಂತ ಹೇಳಿ, ಹೊರತರುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಅವ್ರಿಗೆ ಕ್ರಿಯೆ ಮಾಡಬೇಕಲ್ಲ. ನಮ್ಮಂಥ ಎಂಥ ಯಾರೇ ಆಗಲಿ ನಮ್ಮ ಹತ್ತಿರದವರು ತಂದ ಮೇಲೆ ಅವರಿಗೆ ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ, ಕ್ರಿಯೆ ಮಾಡಬೇಕು. ಅದಕ್ಕಾಗಿ ಆ ದೇಹವನ್ನು ಎತ್ತಿ ಹೊರಗೆ ಕೊಡುವಂಥ ಕೆಲಸ ಶೀಘ್ರ ಆಗಲಿ ಅಂತ ನಾನು ಹಾರೈಸ್ತೇನೆ. ಈಗ ಸರ್, ಪ್ರಮುಖವಾಗಿ ಏನಂದ್ರೆ ಮನೆ ಕಳೆದುಕೊಂಡವರು, ಈಗ ಮನೆ ಕಳೆದುಕೊಂಡವರಿಗೆ 1,20,000 ಅಷ್ಟೇ ಇದನ್ನು ಕೊಟ್ಟಿದ್ದಾರೆ. ಆದರೆ ಅವರಿಗೆ ಮನೆ ಇಲ್ಲ, ಈಗಲೂ ಸಹಿತ ಆತಂಕದಲ್ಲಿ ಕಾಲು ಕಳೆಯುವಂಥ ಪರಿಸ್ಥಿತಿ ಉಂಟಾಗಿದೆ. ಅವರಿಗೇನಾದರೂ ಸಹಾಯ ಮಾಡುವಂಥ ಖಂಡಿತ ನಾವು ಮಾಡ್ತೇವೆ. ನಾವು ಕ್ಯಾಶೇ ಕೊಡ್ತೇವೆ ಅವರಿಗೆ, ಮನೆ ಕಟ್ಟುವವರಿಗೆ ಏನಾದರೂ ಸ್ವಲ್ಪ ಕ್ಯಾಶಿನ ಸಹಾಯ ಕೂಡ ನಾವು ಮಾಡ್ತೇವೆ. ಈಗ ಈ ನಮ್ಮ ಏನದ ಇಲ್ಲಿ 1,20,000ಕ್ಕೆ ಮನೆ ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಮನೆ ಅಲ್ಲ, ಫೌಂಡೇಶನ್ ಆಗೋದಿಲ್ಲ. ಶೌರ್ಯ ಸಂಘದವರು ಬಹಳ ಒಳ್ಳೆ ಕೆಲಸ ಮಾಡ್ತಾರೆ. ಶೌರ್ಯ ಅಂದರೆ ಅವರು ಯಾರು ನಮ್ಮ ಸಂಬಂಧಪಟ್ಟಂಥ ಮೆಂಬರ್ ಅಲ್ಲ, ಆದರೆ ಅವರು ಊರಿಗಾಗಿ ತ್ಯಾಗ ಮಾಡ್ತಾರೆ, ತಮ್ಮ ಸಮಯವನ್ನು ತ್ಯಾಗ ಮಾಡ್ತಾರೆ, ತಮ್ಮ ದೇಹದ ಅಪಾಯವನ್ನು ಲೆಕ್ಕಿಸದೆ ಅವರು ಸಹಾಯ ಮಾಡ್ತಾರೆ. ಹಾಗೆ ಶೌರ್ಯ ತಂಡವನ್ನು ನಾನು ಬಹಳವಾಗಿ ಇಲ್ಲಿ ಪ್ರಶಂಸೆ ಮಾಡ್ತೇನೆ. ಮತ್ತು ಇಲ್ಲಿ ನಾಗರಿಕರು ಬಹಳ ಕೆಲಸ ಮಾಡಿದ್ದಾರೆ. ಈಗ ಅವ್ರು ಹೇಳ್ತಾ ಬಂದರು, ನಾವು ಹೀಗೆ ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಅಂತ ಬಹಳ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂಥೇಳಿ ಯೋಚನೆ ಮಾಡುವಷ್ಟು ಸಮಯ ಇಲ್ಲ. ಆ ಸಂದರ್ಭದಲ್ಲಿ ತಕ್ಷಣ ಮನಸ್ಸಿಗೆ ಏನು ತೋಚುತ್ತದೆ ಅದನ್ನು ಮಾಡ್ತಾ ಹೋಗಬೇಕಷ್ಟೆ ಅಂತ ನನ್ನ ಅಭಿಪ್ರಾಯದಲ್ಲಿ. ಮುಂದಕ್ಕೆ ಇಂಥ ರೀತಿ ಮರುಕಳಿಸದಂತೆ ಏನು ಮಾಡಬೇಕು ಅದನ್ನೆಲ್ಲ ನಾವು ತಯಾರು ಮಾಡಬೇಕು. ನಮ್ಮ ಸಂಸ್ಥೆಯಿಂದ ಏನಾದರೂ ಮನೆ ಕಟ್ಟಿಸಿಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರಿಗೇನೋ ಸಹಾಯ ಮಾಡ್ತೇವೆ ನಾವು, ಹಂಚು ಗಿಂಚು ಅದನ್ನೆಲ್ಲ ಮಾಡ್ತೀವಿ. ಮನೆ ಕಟ್ಟಿಸಿಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಹಿಂದೆ ನೀವು ದೇವಸ್ಥಾನಗಳನ್ನು ಅದು ಈಗಲೂ ಮಾಡ್ತಾ ಇದ್ದೇವೆ. ಅದು ಅವರು ಮಾಡಿದ್ದಕ್ಕೆ ನಾವು ಸಹಾಯ ಕೊಡೋದಲ್ಲದೆ ನಾವು ಮಾಡೋದಿಲ್ಲ. ಅದು ಕೂಡ ಹಾಗೆ, ಯಾಕೆಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಅದು ನೀವು ಈಗ ಹೇಳಿದ ಹಾಗೆ 1,20,000 ರೂಪಾಯಿ ಮನೆ ಆಗೋದಿಲ್ಲ. ಅವರು ಮಾಡೋ ಪ್ರಯತ್ನಕ್ಕೆ ನಾವು ಖಂಡಿತವಾಗಿ ಸಹಾಯ ಕೊಡ್ತೇವೆ ಮತ್ತು ಎಲ್ಲ ರೀತಿಯಿಂದ ಅವರಿಗೆ ಏನು ಸಾಧ್ಯ ನಮ್ಮ ಕ್ಷೇತ್ರದಿಂದ ಯೋಜನೆಯಿಂದ ಏನೋ ಸಹಾಯವನ್ನು ಅವ್ರಿಗೆ ಮಾಡ್ತೇವೆ. ಸರ್, ಪ್ರಮುಖವಾಗಿ ಈ ಘಟನೆ ನಡೆದಿದ್ದು IRB ಮತ್ತು NHAI ಇದರಿಂದ ಆಗಿರೋದು. ಪ್ರಮುಖವಾಗಿ ಈ ವಿಚಾರವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ. ಯಾಕಂದರೆ ಪ್ರಮುಖವಾಗಿ ಕರಾವಳಿ ತೀರದಲ್ಲಿರುವಂಥ ಜಿಲ್ಲೆಗಳೇನಿದ್ದಾವೆ, ಈಗ ಮಂಗಳೂರು ಆಗಿರಬಹುದು, ಈ ಕಡೆ ನಮ್ಮ ಉಡುಪಿ, ಈಗ ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳಲ್ಲಿ ಬಹಳಷ್ಟು ಈ ರೀತಿಯಾದ ಸಮಸ್ಯೆ ಇನ್ನೂ ಮರುಕಳಿಸುವಂಥ ಸಾಧ್ಯತೆಯೂ ಇದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತಂದು ಖಂಡಿತ ತರ್ತಾರೆ. ಮತ್ತು ಇಲ್ಲಿ ಈ ಸಲ ವ್ಯಾಪಕವಾಗಿ ಆಗಿದೆ, ಒಂದೆರಡು ಕಡೆ ಅಲ್ಲ. ಈಗ ಇಲ್ಲಿ ಆಗಿದ್ದಂತ ಇದು ಹೊಸ ವಿಷಯ. ಇದು ವಯನಾಡು ಕೇರಳವೋ ಅಥವಾ ಬೇರೆ ಕಡೆ ಆಗಿ ಬಂದ ಮಾಮೂಲಿ ಇತ್ತು. ಮಾಮೂಲಿ ಅಲ್ಲದ ಜಾಗದಲ್ಲಿ ಈ ಸಲ ಹೆಚ್ಚು ಆಗಿರೋದ್ರಿಂದ ಸರ್ಕಾರಕ್ಕೂ ಕಷ್ಟ ಆಗಿದೆ, ಎಲ್ಲಿ ಹೋಗೋದು, ಎಲ್ಲಿ ಸಹಾಯ ಮಾಡೋದು, ಏನು ಮಾಡೋದು ಅಂತ. ಆದರೂ ಅವರು ಸಾಕಷ್ಟು ಸಹಾಯವನ್ನು ಸರ್ಕಾರ ಮಾಡಿದ್ದಾರೆ. ಇನ್ನು ಮೇಲೆ ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಅವರದ್ದನ್ನು ಮಾಡಿಸ್ತೀವಿ. ಏನು ನೀವು ಹೇಳ್ತಿರೋದೆಲ್ಲ ಅವ್ರ ಮುಂದೆ ತರ್ತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 439 ಪ್ರದೇಶಗಳು ಈಗ ಗುಡ್ಡ ಕುಸಿತದೆ ಅಂತ ಹೇಳಿ ಈಗ ಒಂದು ರಿಪೋರ್ಟ್ ಇರುವಂಥದ್ದು. ಬಹುತೇಕ ಪಶ್ಚಿಮ ಘಟ್ಟ ಭಾಗದಲ್ಲಿ ಈಗ ಗುಡ್ಡ ಕುಸಿತ ಆಗ್ತದೆ. ಮಲೆನಾಡು ಭಾಗ ಇರ್ಬೋದು, ಈ ಭಾಗ ಕರಾವಳಿ ಭಾಗ ಇರ್ಬೋದು, ಎಲ್ಲೆಲ್ಲಿ ಪಶ್ಚಿಮ ಘಟ್ಟಗಳು ಅಲ್ಲೇ ಗುಡ್ಡ ಕುಸಿತ ಇದೆ. ಇದ್ರ ಬಗ್ಗೆ ಏನಾದರೂ ರಿಸರ್ಚ್ ಮಾಡುವಂಥ ಕೆಲಸ ರಿಸರ್ಚ್ ಮಾಡ್ತಾ ಇದ್ದಾರೆ, ಆದರೆ ಸಾಲದು ಬೇಗ ಮಾಡಬೇಕಿನ್ನು. ಇದು 5 ವರ್ಷದಲ್ಲಿ ಆಗುವಂಥ ಕೆಲಸ ಒಂದೇ ವರ್ಷದಲ್ಲಿ ಮಾಡಬೇಕು. ನಾನು ಅದೇ ಹೇಳಿದ್ದೆ, ವಿದೇಶದಲ್ಲಿ ಇಂಥ ಸಂದರ್ಭಗಳಿದ್ರೆ ಹೇಗೆ ಮಾಡ್ತಾರೆ ಅನ್ನೋದನ್ನು ಗಮನಕ್ಕೆ ಸ್ಟಡಿ ಮಾಡಿ ಆದಷ್ಟು ಬೇಗ ಪರಿಹಾರ ಕಂಡು ಹುಡುಕಬೇಕು. ಇದಕ್ಕೆ ಗುರುಗಳಿಗೆ ಸಂಘದಿಂದ ಸಾಲ ತೆಗೆದವರು ಈ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ. ಅದರಲ್ಲಿ ನಿರಾಶ್ರಿತರಾದವರೇ ತುಂಬ
ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ. ಅವರಿಗೆ ನಾವು ಸಾಲ ಕೊಟ್ಟಿಲ್ಲ, ಬ್ಯಾಂಕಿಂದ ಸಾಲ ಕೊಡಿಸಿದಾಗ ಬ್ಯಾಂಕಿನವ್ರದ್ದು ಕೇಳಬೇಕು. ಯಾಕಂದರೆ ನಾವು ಸಾಲ ಕೊಟ್ಟಿಲ್ಲ, ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ, ನಾವು ಗ್ಯಾರಂಟಿ ಇಲ್ಲದ ಬೇರೆ ಏನು ಮಾಡೋದಿಲ್ಲ. ಅವರು ಕೇಳಿ ಏನಾದ್ರು ಸಾಧ್ಯ ಇದ್ದರೆ ಮಾಡ್ತೇವೆ.